ಸುಲೇಪೇಟೆ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ದಶಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಖಂಡ್ವಾಂಗೇಶ್ವರ ಮಠದಲ್ಲಿ ಚಿಂಚೋಳಿ ತಾಲೂಕಾ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರಿನ ತಾಲೂಕಾ ಘಟಕ ಚಿಂಚೋಳಿ ಇವರ ಸಂಯುಕ್ತಾಶ್ರಯದಲ್ಲಿ ಪದಗ್ರಹಣ ಮತ್ತು ದಶಮಾನೋತ್ಸವ ಸಮಾರಂಭ, ಪ್ರಶಸ್ತಿ ಪ್ರದಾನ, ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಎಸ್ ಬಾಲಾಜಿ ಮಾತನಾಡಿದರು. ಜಾನಪದ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಮುಂಚೆ ರಾಜಾಶ್ರಯ ಇರ್ತಿತ್ತು, ಇವಾಗ ಮಠಗಳ ಆಶ್ರಯ. ಮಠಗಳಿಂದ ಇವತ್ತು ಜಾನಪದ ಈ ರಾಜ್ಯದಲ್ಲಿ ಉಳಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಇಡೀ ನಾಡಿನುದ್ದಕ್ಕೂ ಜಾನಪದ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಚಿಂಚೋಳಿ ಎಲ್ಲೋ ಒಂದ್ ಕಡೆ ನಾವು ಹೇಳ್ತಾ ಇರ್ತೀವಿ, ಜಾನಪದ ಮೊಬೈಲ್ ಬಂತು ನಶಿಸೋಗ್ಬಿಡುತ್ತೆ, ಜಾನಪದ ಕಂಪ್ಯೂಟರ್ ಬಂತು ನಶಿಸೋಗುತ್ತೆ ಅಂತ. ಜಾನಪದ ಅವಿನಾಶಿ, ಯಾವ ಕಾಲದಲ್ಲೂ ಜಾನಪದ ಸಾಯೋದಿಲ್ಲ, ಸಾಯಕ್ಕೆ ಒಪ್ಪಲ್ಲ. ಫೋಕ್ಲೋರ್ ರಿಫ್ಯೂಸಸ್ ಟು ಡೈ ಅಂತ ಹೇಳ್ತಾರೆ, ಇಂಗ್ಲಿಷ್ ವಿದ್ವಾಂಸ ಒಬ್ಬ ಹೇಳ್ತಾನೆ. ಜಾನಪದ ಸಾಯಕ್ಕೆ ಒಪ್ಪಲ್ಲದದು, ಅದು ಪರಿವರ್ತನೆಗೊಳ್ತಾ ಇರ್ತದೆ. ಅವತ್ತು ಪಟಾಪಟಿ ಚಡ್ಡಿ ಆಗ್ತಿದ್ವಿ, ಬರ್ಮಾ ಚಡ್ಡಿ ಆಗ್ತೀವಿ ಅಷ್ಟೇ. ಅದನ್ನ ಜನಪದ ಮತ್ತು ಜಾನಪದ ಅಂತ ಮುನ್ನೆಲೆಗೆ ತರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜಾನಪದ ಪ್ರೇಕ್ಷಕರು ಇದ್ದಾರೆ. ಅವರು ಸಹ ಬಹುತೇಕ ಕಲಬುರಗಿಯಲ್ಲಿ ಒಂದು ಜಿಲ್ಲಾ ಸಮ್ಮೇಳನವನ್ನು ಸಹ ಮಾಡಬೇಕು ಮತ್ತು ಚಿತ್ತಾಪುರದ ಒಂದು ತಾಲೂಕು ಸಮ್ಮೇಳನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಚಿಂಚೋಳಿಯಲ್ಲಿ ತಾಲೂಕು ಅಧ್ಯಕ್ಷರು ಸಹ ಸಂಗೀತದೊಂದಿಗೆ ಇರ್ತಕ್ಕಂಥದ್ದು ಮತ್ತು ಸ್ವಾಮೀಜಿಗಳು ಸಹ ಸಂಗೀತ ಆಸಕ್ತರಾಗಿದ್ದರಿಂದ ಇದೇ ಮಠದಲ್ಲೇ ನಾವು ಚಿಂಚೋಳಿ ತಾಲೂಕು ಪ್ರಥಮ ಜಾನಪದ ಸಮ್ಮೇಳನವನ್ನು ಈ ಮಠದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಅಪ್ಪಣೆಯೊಂದಿಗೆ ಮಾಡೋಣ ಅಂತ ಹೇಳ್ತಾ ವೇದಿಕೆ ಬಹುತೇಕ ಗಣ್ಯರ ಇರುತ್ತೆ. ನೀವೆಲ್ಲರೂ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹ ನಾವು ಜಾನಪದದ ಅರಿವು ಮೂಡಿಸೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಶಿಶುಪ್ರಾಸ ಗೀತೆಗಳಾಗ್ಬೋದು ಅಥವಾ ಈ ಹಿಂದೆ ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಬಾಣಂತಿ ಪದಗಳು ಅಂತ ಹಾಡ್ತಿದ್ರು. 9 ತಿಂಗಳು 9 ಪದ ಹಾಡ್ತಿದ್ರು. ಅದು ನಾನು ದಾಖಲೆ ಮಾಡಿದ್ದೀನಿ. ಆ 9 ಪದಗಳು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ನಾವು ಸಂಸ್ಕಾರ ಕೊಡ್ತಕ್ಕಂಥ ಒಂದೇ ಒಂದು ಸಂಸ್ಕೃತಿ ಅಂದರೆ ನಮ್ಮ ಜಾನಪದ ಸಂಸ್ಕೃತಿ. ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ. ಅಂಥ ಒಂದು ಸಂಸ್ಕೃತಿ ಜೊತೆಗೆ ನಾವು ಯಾವತ್ತೂ ಇರಬೇಕು. ಜಾನಪದದಲ್ಲಿ ಸುಳ್ಳಿಲ್ಲ, ಜಾನಪದದಲ್ಲಿ ಮೋಸ ಕಡಿತನ ಇಲ್ಲ. ನಮ್ಮಲ್ಲಿ ಒಬ್ಬರು ADGP ಆಗಿದ್ರು ಪೊಲೀಸಲ್ಲಿ, ಅಮರ್ ಕುಮಾರ್ ಪಾಂಡೆ ಸಾಹೇಬ್ರು ಅಂತ. ಅವರು ನನಗೆ ಭಾಳ ಬೇಕಾದವರು. ಅವ್ರು ಯಾವಾಗಲೂ ಭಾಷಣದಲ್ಲಿ ಹೇಳೋರು. ನಾನು ಧಾರವಾಡದಲ್ಲಿ ಬೇರೆ ಕಡೆ SP ಆಗಿದ್ದೆ. ಎಲ್ಲೂ ಅಷ್ಟೇ ನಾನು ಜನಪದ ಕಲಾವಿದನ ಅರೆಸ್ಟೇ ಮಾಡಲಿಲ್ಲ. ಅಂದರೆ ಜನಪದ ಕಲಾವಿದರು ತಪ್ಪು ಮಾಡಲ್ಲ ಅನ್ನೋದನ್ನೇ ಒಂದು ನಿರ್ದೇಶನ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಂದೆ ಈ ಮಠದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡೋಣ. ಬಹುತೇಕ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ. ನಾವೆಲ್ಲ ಸೇರಿ ಜಾನಪದ ರಥ ಎಳಿಬೇಕು. ಯಾರು ಒಬ್ಬರು ಇಬ್ಬರು ಎಳಿಲಿಕ್ಕೆ ರಥ ಮುಂದೆ ಬರಲ್ಲ. ಎಲ್ಲ ಸೇರಿ ಜಾನಪದ ರಥವನ್ನು ಎಳೆಯೋಣ. ಜಾನಪದ ಮುರಿದು ಕಟ್ಟತಕ್ಕಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಿಂದ ನಾವು ನೀವೆಲ್ಲ ಸೇರಿ ಆ ಜಾನಪದದ ಜವಾಬ್ದಾರಿಯನ್ನು ಮುನ್ನಡೆಸೋಣ ಅಂತ ಹೇಳ್ತಾ, ಅವ್ರೇನು ಶಾಲೆಗೆ ಹೋಗಿದ್ದಿಲ್ಲ, ಏನು ಬರ್ದಿದ್ದಿಲ್ಲ, PhD ಮಾಡಿಲ್ಲ, ಏನು ಬರ್ದಿಲ್ಲ, ಸುಮ್ಮ ಬೀಸಾಕರ ಕುಟ್ಟಾಕರ ಹಂಗ ಆಗ್ತಿದ್ರು. ತವ್ರ ಮನೆ ಬಗ್ಗೆ ಹೊಗಳಬೇಕಾಗಿತ್ತು ಅಂದ್ರೆ ತಾಯಿ ಹೇಳ್ತಿವ್ರು, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾರಿದವರೂರ ಕಾಸಿ ಕುಂತಾಳ ನಡೆದವ ತವರಲ್ಲಿ. ಬಹುಶಃ ಇದು ನಾವು ಶಾಲೆ ಕಲ್ತಿವೇನೋ, ಕಾಲೇಜ್ ಕಲ್ತಿವೇನೋ, ಇದ್ರ ಬಗ್ಗೆ PhD ಮಾಡಬಹುದು. ನಾವು 3 ಸಾಲಿನ ಪದ್ಯ ತಗೊಂಡು PhD ಮಾಡಬಹುದು. ಅಂತ ಜಾನಪದ ಕಲಾವನ್ನ ನಾವು ನೀವು ಉಳಿಸ್ಬೇಕು. ಯಾಕ ಅದೆಲ್ಲ ನಮ್ಮ ಹಕ್ಕು. ನಾವು ಒಬ್ಬ ಮಠಾಧೀಶರಾಗಿ ಅಂದ್ರೆ ನಾವು ಸಂಗೀತಗಾರ, ಕಲಾವಿದರೆ. ಇವತ್ತು ಸರ್ ಹೇಳ್ತಾರೆ, ಪ್ರತಿನಿತ್ಯ ನೀವು ನಿಮ್ಮ ಮಠದೊಳಗೆ ಒಂದು ಅವಕಾಶವನ್ನ ಕೊಡ್ರಿ ಅಂತ. ಮುಂದಿನ ದಿನಮಾನದೊಳಗೆ ಈ ಮಠ ಅಲ್ಲ, ಈ ಸಭಾಂಗಣ ತುಂಬುವಾಗ ಕಾರ್ಯಕ್ರಮ ನಾವು ನೀವೆಲ್ಲ ಮಾಡುವಂತ ಆಗಿದೆ. ಇದನ್ನೆಲ್ಲ ಸಹಕಾರ ನಿಮ್ಗೆ ಏನ್ ಬೇಕು ಸರ್ ನಾವೆಲ್ಲ ಹೇಳ್ತೀವಿ, ನಾವು ವಿನಂತಿ ಮಾಡ್ಕೊಂತೀವಿ. ಯಾಕಂದ್ರೆ ನಾವು ಒಬ್ಬ ಕಲಾವಿದರು. ಪ್ರಪಂಚದೊಳಗೆ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಕಲಾವಿದನೇ. ಹೇಳ್ತಾರಲ್ಲ, ಬ್ರಹ್ಮಾಂಡವೆಂಬುದು ನಾಟಕ ರಂಗ, ಸೂತ್ರಧಾರಿಯವ, ಪಾತ್ರಧಾರಿಗಳು ನಾವು. ಒಬ್ಬೊಬ್ರಿಗೆ ಒಂದೊಂದು ನಾಟಕ, ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿರ್ತಾರೆ. ಒಬ್ರಿಗೆ ಹಾಡಕ್ ಬರ್ತದ, ಒಬ್ಬೊಬ್ರಿಗೆ ಬಾರ್ಸಕ್ ಬರ್ತದ, ಒಬ್ಬೊಬ್ರಿಗೆ ಒಳಗೆ ಓದಕ್ ಬರ್ತದ, ಒಬ್ಬೊಬ್ರಿಗೆ ಮಾತಾಡಕ್ ಬರ್ತದ. ಹಂಗ ಜನಪದ, ಕನ್ನಡದ ಜನಪದ ಸಾಹಿತ್ಯವನ್ನ, ಇದು ಜಾನಪದವನ್ನ ನಾವು ನೀವೆಲ್ಲರೂ ಉಳಿಸ್ಬೇಕು. ಮತ್ತೆ ಯಾರು ಉಳಿಸಂಗಿಲ್ಲ. ನಮ್ಮದನ್ನ ನಾವು ಕಾಪಾಡಬೇಕು. ಈಗೆಲ್ಲ ಜಿಲ್ಲಾದವರು, ತಾಲೂಕದವರು ಅಧ್ಯಕ್ಷರಾಗ್ಯಾರ. ಈ ಜಾನಪದ ಹೆಂಗ ಅಂದ್ರೆ ಮಾಸಕ್ಕೊಮ್ಮೆ ಜಾನಪದ ಅಂತ ಹಾಕ್ಬೇಕು.
ತಿಂಗಳ ಒಂದು ಕಾರ್ಯಕ್ರಮ ಏನಾದ್ರೂ ನಡೀತಿರ್ಬೇಕು ಅಂದಾಗ ಉಳಿತದ. ನಾವು ಕೇವಲ ವರ್ಷಕ್ಕೊಮ್ಮೆ ಜಾನಪದ ಮಾಡ್ತೀವಿ, ವರ್ಷಕ್ಕೊಮ್ಮೆ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಉಳಿಯಂಗಿಲ್ಲ. ಹೆಂಗ ಆಗ್ಬೇಕಂದ್ರೆ ಮಾಸಿಕ ಶಿವಾನುಭವ ಅಂತ ಹೆಂಗ್ ಇರ್ತದ ಹಂಗ ನಿಮ್ಮದು ಮಾಸಿಕೊಮ್ಮೆ ಒಂದು ಜಾನಪದ ಕಲೆ ಅಂತ ಇರಬೇಕು. ಎಲ್ಲರೂ ಕೂಡಿ ಕೇವಲ ನಾವು ಬರೀ ದುಡ್ಡು. ಈ ಸಂದರ್ಭದಲ್ಲಿ ಖಂಡ್ವಾಂಗೇಶ್ವರ ವಿರಕ್ತ ಮಠದ ಪ್ರಭು ಖಂಡ್ವಾಂಗೇಶ್ವರ ದೇವರು, ತಾಲೂಕಾ ಅಧ್ಯಕ್ಷರಾದ ಮಹದೇವ ಸ್ವಾಮಿ, ಸುರೇಶ್ ಎಸ್ಎನ್, ವೈದ್ಯರಾಜ್, ಮಹಾರುದ್ರಪ್ಪ ದೇಸಾಯಿ, ಸಿದ್ದಯ್ಯ ಕರಪೂರ್, ಸಂಜೀವ್ ಕುಮಾರ್ ಪಾಟೀಲ್, ಮುರುಗೇಶ್ ಕುಕ್ಕಡಿ, ಶರಣು ಸ್ವಂತ್, ಶಿವಕುಮಾರ ಕೋತಪೇಟೆ, ನಾಮದೇವ್ ಪಾಟೀಲ್, ನಾಗಶೆಟ್ಟಿ, ಧರ್ಮರಾಯ್ ಭದ್ರಗೊಂಡ್, ಬಾಬು ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.